ಆಲ್ ನಮಸ್ಕಾರ ಎಲ್ರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಫ್ಯೂ ಆಫ್ ದೆಮ್ ನೋ ದಟ್ ಡಿಜಿಟಲ್ ಸಿನಿ ಅಡ್ಡ ಬಂದು ನಮ್ಮ ಪೇಜ್. ಸೊ ಅದಕ್ಕೆ ಒಂದು ಇವೆಂಟ್ ಪ್ರಮೋಷನ್ ಬಂದಿತ್ತು. ದಟ್ ಡೆಂಟಲ್ ಕ್ಯಾಂಪ್ ಏನ್ ನಡೀತಾ ಇತ್ತು ಅದನ್ನ ನಾವು ಪ್ರಮೋಟ್ ಮಾಡಬೇಕಾಗಿತ್ತು. ಮೈ ಬೇಬಿ ವಾಸ್ ಫೇಸಿಂಗ್ ಸಮ್ ಡೆಂಟಲ್ ಇಶ್ಯೂಸ್. ಸೊ ಅವಳಿಗೂ ಚೆಕ್ಅಪ್ ಮಾಡಿಸ್ತೆ. ಅದಾದ್ಮೇಲೆ ಆ ಸ್ಕೂಲ್ ನ CEO ಅವರು ನಮಗೆ ಮನೆಗೆ ಊಟಕ್ಕೆ ಕರೆದಿದ್ರು. ಅವ್ರ ಮಕ್ಳ ಜೊತೆ ಎಲ್ಲ ಆಟಾಡ್ಕೊಂಡು ಆರಾಮಾಗಿ ಊಟ ಮಾಡಿ ಸ್ಪೆಂಡ್ ಮಾಡಿದ್ವಿ ಟೈಮ್ ನ. ಮಕ್ಕಳನ್ನೆಲ್ಲ ನೋಡಿದ್ರೆ ನಾನು ಒಂದು ನೆನಪಾಗುತ್ತೆ. ಏನಂದ್ರೆ ಬೀಯಿಂಗ್ ಅ ಪೇರೆಂಟ್ಸ್ ನಾವ್ ಹೇಗೆ ಅಂತ ಅಂದ್ರೆ ಯಾವಾಗ್ಲೂ ನಮ್ಮ ಮಕ್ಕಳು ನಾವ್ ಹೇಳೋದೇ ಓದ್ಬೇಕು, ನಾವ್ ಹೇಳಿದ್ದೇ ಮಾಡ್ಬೇಕು ಅಂತ ಅನ್ಕೋತಾ ಇರ್ತೀವಿ. ಬಟ್ ಅದು ಎಷ್ಟು ತಪ್ಪು ಅಲ್ವಾ? ಮಕ್ಕಳನ್ನ ಕಂಟ್ರೋಲ್ಗೆ ತಗೊಂಡು ಅವ್ರಿಗೆ ಬೇಕಾಗಿರುವಂತ ಕೆಲಸ ಕಾರ್ಯನ ಮಾಡೋದಕ್ಕೆ ನಾವು ಬೀಯಿಂಗ್ ಅ ಪೇರೆಂಟ್ಸ್ ಬಿಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮಾರ್ನಿಂಗ್ ಇವೆಂಟ್ ಮುಗಿಸ್ಕೊಂಡು ಚೇಂಜ್ ಇರ್ಲಿ ಅಂತ ಆಲ್ಫಾ ಮೂವಿಗೆ ಹೋಗಿದ್ದೆ. ನಾನು ಹೋಗೋಷ್ಟ್ರಲ್ಲಿ ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಈ ಒಂದು ಮೂವಿನ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಮಾಡಿದಂತ ಪ್ರತಿಯೊಂದು ಕ್ಯಾರೆಕ್ಟರ್, ಎಸ್ಪೆಷಲಿ ಹೀರೋ ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. ಡ್ರಗ್ಸ್ ಹೇಗೆ ಎಕ್ಸ್ಪೋರ್ಟ್ ಆಗ್ತದೆ ನಮ್ಮ ಇಂಡಿಯಾಗ ಅಂತ ತೋರಿಸಿದ್ದಾರೆ. ಅಲ್ಫಾ ಮೂವಿಯಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಜೊತೆಗೆ ಲವ್, ಡ್ರಾಮಾ, ಫೈಟ್ ಎಲ್ಲ ಕೂಡ ಸೇರಿದೆ. ಈಗಿನ ಕಾಲಕ್ಕೆ ವಿಜಯ್ ಡೈರೆಕ್ಟರ್ ಅವರು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಒಂದ್ ಸ್ವಲ್ಪನೂ ಬೇಜಾರಾಗಲ್ಲ. ಅಂಡ್ ಸಾಂಗ್ಸ್ ಕೂಡ ಎಕ್ಸ್ಟ್ರಾರ್ಡಿನರಿ. ಒಂದು ಸೂಪರ್ ಆಗಿರುವಂತ ಕ್ರೇಜಿ ಕ್ಯಾರೆಕ್ಟರ್ ಅಲ್ಲಿ ಕಾರ್ತಿಕ್ ಮಹೇಶ್ ಕೂಡ ಕಾಣಿಸ್ಕೋತಾರೆ. ಓವರ್ ಆಲ್ ಪಕ್ಕಾ ಮಾಸ್ ಮೂವಿ, ತುಂಬಾ ಚೆನ್ನಾಗಿತ್ತು. ಅಂಡ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಎಲ್ಲ ಎಮೋಷನ್ಸ್ ಇದರಲ್ಲಿ ಕೂಡಿದೆ. ಕೆಲವು ಸರಿ ಮಕ್ಕಳು ಕೂಡ ತಂದೆ ತಾಯಿಗೋಸ್ಕರ ಎಷ್ಟು ತ್ಯಾಗ ಬೇಕಾದ್ರೂ ಮಾಡ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಮೂವಿಲಿ. ಸೊ ಎಲ್ಲರೂ ಕೂಡ ಹೋಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಫೈನಲಿ ಮೂವಿ ಎಲ್ಲ ಮುಗಿಯೋಷ್ಟರಲ್ಲಿ 10:30 ಆಗ್ಬಿಟ್ಟಿತ್ತು. ಸೊ ಆಫ್ಟರ್ ಅ ವೆರಿ ಸ್ಟ್ರೆಸ್ಫುಲ್ ಡೇ ನಾನು ಒಂದು ಒಳ್ಳೆ ಡಿನ್ನರ್ ನ ಮಾಡಿದೆ. ಆಲ್ರೆಡಿ 10:30 ಆಗ್ಬಿಟ್ಟಿತ್ತು. ಸೊ ಡಿನ್ನರ್ ಆದ್ಮೇಲೆ ನಾನು ಯಾವುದೇ ಒಂದು ಕ್ಲಿಪ್ಸ್ ನ ಕ್ಯಾಪ್ಚರ್ ಮಾಡಲಿಲ್ಲ. ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು. ಇಷ್ಟ ಆದ್ರೆ ನೀವು ಕೂಡ ಲೈಕ್, ಕಾಮೆಂಟ್ ಮಾಡಿ.